ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ವಿಮೋಚನಾ ಕಂಡ 19ನೇ ಅಧ್ಯಾಯ 4ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದೆನೋ ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೇ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನು ನಮ್ಮನ್ನು ಏನು ಮಾಡುವವನಾಗಿದ್ದಾನೆ? ಹೊತ್ತುಕೊಂಡು ಆತನು ನಮ್ಮನ್ನು ನಡೆಸುವವನಾಗಿದ್ದಾನೆ. ಒಂದು ಹದ್ದು ಹೇಗೆ ತನ್ನ ಮರಿಗಳನ್ನು ಹೊತ್ತುಕೊಂಡು ಉತ್ತಮವಾದ ಸ್ಥಳಕ್ಕೆ ಅದು ಹೇಗೆ ಕರೆದುಕೊಂಡು ಹೋಗಿ ನಡೆಸುವಂಥದ್ದಾಗಿದೆಯೋ, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ನಮ್ಮ ಕರ್ತನು ನಮ್ಮನ್ನು ಏನು ಮಾಡುವವನಾಗಿದ್ದಾನೆ? ಹೊತ್ತುಕೊಂಡು ಉತ್ತಮವಾದ ಸ್ಥಳದಲ್ಲಿ ಆತನು ನಮ್ಮನ್ನು ನಡೆಸುವವನಾಗಿದ್ದಾನೆ. ಆತನು ನಮ್ಮನ್ನು ಅನುದಿನವೂ ಓರು ಹೋಗುವವನಾಗಿದ್ದಾನೆ. ಆತನು ಅನುದಿನವೂ ನಮ್ಮ ಭಾರಗಳನ್ನು ಹೊತ್ತುಕೊಳ್ಳುವವನಾಗಿದ್ದಾನೆ. ಅನುದಿನವೂ ನಮ್ಮನ್ನು ಆತನು ಏನು ಮಾಡುವವನಾಗಿದ್ದಾನೆ? ಕೈ ಹಿಡಿದು ನಡೆಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಒಂದು ಚಿಕ್ಕ ಹದ್ದು ತನ್ನ ಮರಿಗಳನ್ನು ಯಾವ ರೀತಿಯಾಗಿ ಪ್ರೀತಿ ಮಾಡ್ತದೋ ಅದೇ ರೀತಿಯಾಗಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತಗಳಲ್ಲಿ ನಮ್ಮನ್ನು ಉಂಟು ಮಾಡಿದಂತಹ ನಮ್ಮ ಕರ್ತನು, ನಮ್ಮ ದೇವರು ನಮ್ಮನ್ನು ಏನು ಮಾಡುವವನಾಗಿದ್ದಾನೆ? ಇನ್ನು ಹೆಚ್ಚಾಗಿ ನಮ್ಮನ್ನು ಪ್ರೀತಿಸುವವನಾಗಿದ್ದಾನೆ. ಹದ್ದಿಗಿಂತಲೂ ಇನ್ನು ಹೆಚ್ಚಾಗಿ ನಮ್ಮನ್ನು ಆತನು ಹೊತ್ತು ನಡೆಸುವವನಾಗಿದ್ದಾನೆ. ಎಷ್ಟು ಕಾಲವೂ ಆತನು ನಮ್ಮನ್ನು ಕೈ ಬಿಡುವುದಿಲ್ಲ. ನಮಗೆ ನೆರೆ ಬರಬಹುದು, ಮುಪ್ಪಾಗಬಹುದು, ನಾವು ಬಿದ್ದು ಹೋಗಬಹುದು, ಕಣ್ಣೀರಿನಲ್ಲಿರಬಹುದು. ಎಂತಹ ಒಂದು ಪರಿಸ್ಥಿತಿಯಲ್ಲಿಯೂ ಕರ್ತನು ನಮ್ಮನ್ನು ಕೈ ಬಿಡುವುದಿಲ್ಲ. ಒಂದು ಹದ್ದು ಹೇಗೆ ತನ್ನ ಮರಿಗಳನ್ನು ಹೊತ್ತುಕೊಂಡು ಹೋಗಿ ನಡೆಸ್ತದೋ ಅದೇ ರೀತಿಯಾಗಿ ನಮ್ಮ ಕರ್ತನು ಕೂಡ ನಮ್ಮನ್ನು ಏನು ಮಾಡುವವನಾಗಿದ್ದಾನೆ? ತನ್ನ ರೆಕ್ಕೆಗಳ ಮೇಲೆ ಆತನು ನಮ್ಮನ್ನು ಇಟ್ಟುಕೊಂಡು ನಡೆಸುವವನಾಗಿದ್ದಾನೆ. ತನ್ನ ಕೈಯ ನೆರಳಿನಲ್ಲಿ ನಮ್ಮನ್ನು ಮುದುಕಿಸಿ ನಡೆಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ನೀನು ಸಂಧಿಸು ದೇವರೇ. ಅದು ಹೇಗೆ ತನ್ನ ಮರಿಗಳನ್ನು ಓರುತ್ತೋ ಅದೇ ರೀತಿಯಾಗಿ ನಿನ್ನ ಜನರನ್ನು ನೀನು ನಡೆಸುವುದಕ್ಕಾಗಿ ಸ್ತೋತ್ರ, ಹೊತ್ತುಕೊಂಡು ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್.